ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಭರ್ತ್ರೇ ನಮಃ. ಓಂ ಅಧ ಪ್ರಿಯಂ ಶೂಷಮಿಂದ್ರಾಯ ಮನ್ನ ಪತಿಂ ವೋ ಅಜ್ಞಾನಾಂ ಬ್ರಹ್ಮಕೃತೋ ಬೃಹದುಕ್ಥಾದವಾಚಿ ಧೇನೂನಾಭಿಷುಧ್ಯಸಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 279ನೇ ಭಾಗ ಇದು. ಭರ್ತ್ರೇ ನಮಃ ಅನ್ನುವ ಭಗವಂತನ ನಾಮವನ್ನ ನಾವಿವತ್ತು ಕೇಳುವರಿದ್ದೇವೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಾರ್ಗಶೀರ್ಷ ಶುಕ್ಲಾಯಾಂ ಏಕಾದಶ್ಯಾಂ ಅಸ್ಯಾಂ ತಿಥೌ ಸರ್ವೇ ವಯಂ ಅದ್ಯ ಭಗವತಃ ಸಹಸ್ರ ಸಂಖ್ಯಾಕೇಷು ನಾಮಸು ಮಧ್ಯೆ ಭರ್ತಾ इति नाम्नः अर्थं तद्व्याख्यानरूपस्य अधप्रियं शूषमिन्द्राय मन्न इति मन्त्रस्य च अर्थं श्रोतुकामाः सोत्सुकाः अत्र वयमुपतिष्ठामहे. भर्ता इति जगत्पालनपोषणकर्ता इत्यर्थः. भक्तानां स्तोत्राणि भक्तैः यानि स्तोत्राणि कृतानि तान्यपि अयं प्रीत्या श्रुत्वा आनन्दी भवति इत्यपि अस्य मन्त्रस्य अस्य नाम्नः अर्थः भवति. ಭರ್ತ ಅಂದ್ರೆ ಜಗತ್ತಿನ ಪಾಲನ ಪೋಷಣೆ ಇತ್ಯಾದಿಗಳನ್ನು ಮಾಡುವಂಥವನು. ಮತ್ತು ಭರ್ತ ಅಂದ್ರೆ ಮೂಲತಃ ಧರಿಸುವವನು ಅಂತಿಷ್ಟ ಅರ್ಥ. ಧರಿಸುವುದು ಅಂದ್ರೆ ಜಗತ್ತನ್ನು ಧರಿಸುವುದು ಆಗಬಹುದು, ಜಗತ್ತಿನ ಪಾಲನ ಪೋಷಣದ ಜವಾಬ್ದಾರಿಯನ್ನು ಹೊತ್ತವನು ಅಂತ ಅರ್ಥ ಆಗುವುದು. ಅದಲ್ಲದೆ ಭಕ್ತರು ಮಾಡಿದಂತಹ ಸ್ತೋತ್ರಗಳನ್ನು ಧರಿಸುವವನು ಅಂತ ಅರ್ಥವೂ ಕೂಡ ಆಗಬಹುದು. ಅದನ್ನ ವಿವರಿಸುವಂತಹ ಮಂತ್ರ ನಾವೀಗ ನೋಡ್ತಾ ಇರುವಂಥದ್ದು ಅಧಪ್ರಿಯಂ ಶೂಷಮಿಂದ್ರಾಯ ಅಂತ. ಈ ಮಂತ್ರಕ್ಕೆ ರಘುನಾಥ ತೀರ್ಥರು ತತ್ವಸಾರ ವ್ಯಾಖ್ಯಾನದಲ್ಲಿ ಏನ್ ಅರ್ಥವನ್ನು ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಈ ಮಂತ್ರಗಳೆಲ್ಲವನ್ನೂ ಕೂಡ ಬೃಹದುಕ್ಥ ಅನ್ನುವಂಥ ಋಷಿ ಕಂಡುಕೊಂಡಿದ್ದಾನೆ. ಋಗ್ವೇದದ 10ನೇ ಮಂಡಲದ 120ನೇ ಅಧ್ಯಾಯದಲ್ಲಿ ಕೆಲವು ಅಧ್ಯಾಯಗಳು ಬಂದಿದ್ದವು, ಕೆಲವು ಮಂತ್ರಗಳು ಬಂದಿದ್ದವು. 10ನೇ ಮಂಡಲದಲ್ಲಿರುವಂತಹ ಕೆಲವು ಮಂತ್ರಗಳನ್ನು ಮತ್ತು 8ನೇ ಮಂಡಲದಲ್ಲಿರುವಂತಹ ಮಂತ್ರಗಳನ್ನು ಎಲ್ಲವನ್ನೂ ಕೂಡ ಪೋಣಿಸಿ ಸಂಪಾದಿಸಿ ಅದನ್ನ ಬೃಹತಿ ಮಂತ್ರವನ್ನಾಗಿ ಮಾಡಿದ್ರು. ಅದಲ್ಲದೆ 10ನೇ ಮಂಡಲದಲ್ಲಿ 54ನೇ ಅಧ್ಯಾಯದಲ್ಲಿ ಬರುವಂತಹ ಇನ್ನು ಕೆಲವು ಮಂತ್ರಗಳು, ಆ ಮಂತ್ರಗಳನ್ನು ಪೋಣಿಸಿಯೂ ಕೂಡ ಈ 8ನೇ ಮಂಡಲದ ಮಂತ್ರದೊಂದಿಗೆ ಜೋಡಿಸಿ ಮತ್ತೆ ಕೆಲವು ಬೃಹತಿ ಮಂತ್ರಗಳನ್ನು ಮಾಡಿದ್ರು. ಇವತ್ತು ನಾವು ನೋಡ್ತಾ ಇರುವಂತದ್ದು 30ನೇ ಬೃಹತಿ ಮಂತ್ರ, 34ನೇ ವಿಷ್ಣು ಸಹಸ್ರನಾಮದ ಮಂತ್ರ. ಈ 30 ಮಂತ್ರಗಳ ಪೈಕಿ ಕೆಲವು ಒಂದು 10-15 ಮಂತ್ರಗಳು ಆ ಋಗ್ವೇದದ 10ನೇ ಮಂಡಲದಿಂದ 120ನೇ ಸೂಕ್ತದಿಂದ ತಗೊಂಡದ್ದಾಗಿದ್ದವು. ಪತಿಂವಹ ಅಜ್ಞಾನಾಂ ಧೇನೂನಾಭಿಷುದ್ಧಿಸಿ ಮತ್ತು ನದಂವ ಬೋಧತೀನಾಂ ನದಂಯೋ ಯುವತೀನಾಂ ಇವಿಷ್ಟು ಭಾಗಗಳು 8ನೇ ಮಂಡಲದ್ದು. 10ನೇ ಮಂಡಲದ 120ನೇ ಸೂಕ್ತ ಮತ್ತು 120ನೇ ಸೂಕ್ತ ಮತ್ತು 54ನೇ ಸೂಕ್ತದಿಂದ ಬೇರೆ ಬೇರೆ ಮಂತ್ರಗಳನ್ನು ತೆಗೆದುಕೊಂಡು ಅವಕ್ಕೆಲ್ಲ ಪೋಣಿಸಿ ಒಂದು 10-15 ಮಂತ್ರಗಳು ಮೊದಲಿನ
ಬೃಹತಿ ಸಹಸ್ರ ಮಂತ್ರಗಳಲ್ಲಿ ಮೊದಲು 10-15 ಮಂತ್ರಗಳು 10ನೇ ಮಂಡಲದ 120ನೇ ಸೂಕ್ತ ಮತ್ತು 8ನೇ ಮಂಡಲದ ಮಂತ್ರಗಳು ಇವುಗಳನ್ನು ಪೋಣಿಸಿದ್ದು. ಆಮೇಲೆ ಬರುವಂತಹ ಮಂತ್ರಗಳು ಇಲ್ಲಿವರೆಗೆ ಇವತ್ತು ನಾವು ನೋಡುವಂತಹ ಮಂತ್ರಗಳವರೆಗೆ ಇವೆಲ್ಲವೂ ಕೂಡ ಋಗ್ವೇದದ 10ನೇ ಮಂಡಲದ 54ನೇ ಅಧ್ಯಾಯ ಮತ್ತು ಋಗ್ವೇದದ 8ನೇ ಮಂಡಲ ಇವೆರಡು ಮಂತ್ರಗಳನ್ನು ಪೋಣಿಸಿ ಮಾಡಿರುವಂಥವು. ಆ ಮೊದಲ ಕೆಲವು ಮಂತ್ರಗಳು 10ನೇ ಮಂಡಲದ 120ನೇ ಸೂಕ್ತದ ಕೆಲವು ಮಂತ್ರಗಳು ಬೃಹದ್ದಿವ ಅನ್ನುವ ಋಷಿ ಕಂಡುಕೊಂಡದ್ದು. 10ನೇ ಮಂಡಲದ 54ನೇ ಅಧ್ಯಾಯದ ಮಂತ್ರಗಳು ಈಗ ನಾವು ನೋಡ್ತಿರುವಂಥವು ಅಧ್ಯಾಯ ಅಥವಾ ಸೂಕ್ತ ಆಗಿರ್ಬೋದು. ಅಲ್ಲಿಯ ಮಂತ್ರಗಳಲ್ಲಿ ಬೃಹದುಕ್ತ ಅನ್ನುವ ಮಂತ್ರ ಅನ್ನುವ ಋಷಿ ಕಂಡುಕೊಂಡದ್ದು. ಬ್ರಹ್ಮಕೃತ ಬೃಹದುಕ್ತಾತ್ ವೇದದ್ರಷ್ಟಾರನಾದಂತಹ ಬೃಹದುಕ್ತ ಅನ್ನುವ ಋಷಿ ಯಾವ ಕೆಲವು ಮಂತ್ರಗಳನ್ನು ಏನು ಕಂಡುಕೊಂಡಲ್ಲ, ಈ ಎಲ್ಲಾ ವೇದ ಮಂತ್ರಗಳು ಕೂಡ ಇಂದ್ರಾಯ ದೇವರಾಜನಾದ ಇಂದ್ರನಲ್ಲಿ ಅಂತರ್ಗತನಾದಂತಹ ಭಗವಂತನಿಗೂ ಮತ್ತು ಅವನ ಅಧಿಷ್ಠಾನವಾದಂತಹ ಇಂದ್ರನಿಗೂ ಪ್ರಿಯವಾಗಿವೆ. ಮತ್ತೆ ಇದನ್ನು ನಾವೇನು ಕೇಳ್ತಾ ಕೂತಿದ್ದೀವಲ್ಲ, ನಮಗೂ ಇವೆಲ್ಲವೂ ಕೂಡ ತುಂಬಾ ಸುಖಕರವಾಗಿವೆ. ಶೂಷ ಅಂದ್ರೆ ಸುಖಕರ, ಇಂದ್ರನಿಗೆ ಪ್ರೀತಿಕರ, ನಮಗೂ ಸುಖಕರ. ಮಂತ್ರವನ್ನು ಕಂಡುಕೊಂಡಂತಹ ಬೃಹದುಕ್ತ ಅನ್ನುವ ಋಷಿಗೆ ಹಾಗೆ ಮಂತ್ರವನ್ನ ಕೇಳ್ತಾ ಇರುವಂತಹ ನಮಗೂ ಕೂಡ ಇದೆಲ್ಲ ಸುಖಕರವಾಗಿದೆ. ಈ ಎಲ್ಲ ಸ್ತೋತ್ರಗಳನ್ನ ಹೃದಯವೇ ಭರ್ತ ಅಸ್ಮಾಕಂ ಸುಖದಾತಾಚ, ಈ ಎಲ್ಲ ಸ್ತೋತ್ರಗಳನ್ನ ತನ್ನ ಹೃದಯದಲ್ಲಿ ಧರಿಸಿರುವಂತಹ ಪ್ರೀತಿಯಿಂದ ತನ್ನ ಹೃದಯದಲ್ಲಿ ತನ್ನ ಕಂಠದಲ್ಲಿ ಮಾಲೆಯಂತೆ ಧರಿಸಿರುವ ಭಗವಂತ ಅವನು ನಮಗೆಲ್ಲರಿಗೂ ಸುಖದಾಯಕನಾಗಿದ್ದಾನೆ ಅಂತ ಮಂತ್ರವನ್ನು ಕಂಡುಕೊಂಡಂತಹ ಬೃಹದುಕ್ತ ಅನ್ನುವ ಋಷಿ ಮತ್ತೆ ಅದೆಲ್ಲವನ್ನು ಕೇಳ್ತಾ ಇರುವಂತಹ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ. ಬೃಹದುಕ್ತ ಎಂಬ ಹೆಸರಿನ ನಾನು ಋಷಿ ಕಂಡುಕೊಂಡಂತಹ ಈ ಮಂತ್ರವನ್ನ ಭಗವಂತ ತನ್ನ ಕಂಠದಲ್ಲಿ ಧರಿಸಲಿ, ನನ್ನನ್ನು ಹರಸಲಿ ಅಂತ ಅದರ ತಾತ್ಪರ್ಯ. ಪತಿಂವಹ ಅಜ್ಞಾನಾಂ ಧೀನೂನಾಂ ವಿಶುದ್ಧಿಸಿ ಅಂತ ಹಿಂದಿನಂತೆ ಇದ್ದೇ ಇದೆ. ಭರ್ತ ಅಂತ ಈಗ ನಾವು ನೋಡ್ತಾ ಇರುವಂತಹ ಶಬ್ದ. ಭರ್ತ ಅಂದ್ರೆ ಧರಿಸುವವನು ಅಂತ ಅರ್ಥ. ಇಲ್ಲಿ ಜಗತ್ತನ್ನು ಧರಿಸುವುದು ಅಂತ ಅರ್ಥ ಅಲ್ಲದೇನೆ ಭಕ್ತರು ಮಾಡಿದಂತಹ ಸ್ತೋತ್ರಗಳನ್ನು ಭರಿಸುವಂತವನು. ಇದು ಆ ಭರ್ತ ಅನ್ನೋ ಶಬ್ದಕ್ಕೆ ಅರ್ಥ. ಆ ಅರ್ಥ ಈ ವೇದ ಮಂತ್ರದಲ್ಲಿ ಬೃಹದುಕ್ತ ದವಾಚಿ, ಆ ಬೃಹದುಕ್ತನಿಂದ ಇದು ಹೇಳಲ್ಪಟ್ಟಿತು, ಇಂದ್ರನಿಗೆ ಇದು ಸುಖಕರ, ಈ ಎಲ್ಲ ಶಬ್ದಗಳಿಂದ ತಿಳಿದು ಬಂದಿದೆ. ಹೀಗೆ ಭರ್ತ ಅನ್ನುವುದರ ವ್ಯಾಖ್ಯಾನ ರೂಪವಾಗಿದೆ ಬ್ರಹ್ಮಕೃತೋ ಬೃಹದುಕ್ತ ದವಾಚಿ ಎಂಬ ಈ ವೇದವಾಕ್ಯ ಕೆಲವು ಭಾಗಗಳು. ಇದು ತತ್ವಸಾರ ವ್ಯಾಖ್ಯಾನದಲ್ಲಿ ನಮಗೆ ಕಾಣಿಸಿರುವಂತಹ ಅರ್ಥ. ಇವು ಸಂಪಾದಿಸಲ್ಪಟ್ಟ ಎಡಿಟೆಡ್ ಮಂತ್ರಗಳಾದ್ದರಿಂದ 10ನೇ ಮಂಡಲದಲ್ಲಿರುವ ಮಂತ್ರಗಳಿಗೂ 8ನೇ ಮಂಡಲದಲ್ಲಿರುವಂತಹ ಮಂತ್ರಗಳಿಗೂ ಏಕಾನ್ವಯವನ್ನು ತೋರಿಸಿ ಏಕ ತಾತ್ಪರ್ಯವನ್ನು ಹೇಳಬೇಕು, ಏಕ ಭಾವಾರ್ಥವನ್ನು ಹೇಳಬೇಕು ಅಂತ ನಾನು ಈ ಹಿಂದಿನಿಂದಲೂ ಕೂಡ ಅಪೇಕ್ಷೆ ಪಡ್ತಾ ಇದ್ದೇನೆ. ಆದರೆ ರಘುನಾಥ ತೀರ್ಥ ವ್ಯಾಖ್ಯಾನದಲ್ಲಿ ಪತಿಂವಹ ಅಜ್ಞಾನಾಂ ಧೀನುನಾಂ ವಿಶುದ್ಧಿಸಿ ಎನ್ನುವುದಕ್ಕೆ ಅಧಪ್ರಿಯಂ ಶೂಷಮಿಂದ್ರಾಯ ಬ್ರಹ್ಮಕೃತೋ ಬೃಹದುಕ್ತಾದವಾಚಿ ಎನ್ನುವುದಕ್ಕೆ ಹೇಗೆ ಸಂಬಂಧ ಅನ್ನೋದನ್ನು ತೋರಿಸಿಲ್ಲ ಅವರು. ನಮ್ಮ ಊಹೆಗೆ ಬಿಟ್ಟಿದ್ದಾರೆ, ನಾವು ಅದನ್ನ ಈ ಮುಂದಿನಂತೆ ಮಾಡಬೇಕಾಗಿದೆ. ನನ್ನ ಅಭಿಪ್ರಾಯವನ್ನ ಹೀಗೆ ಹೇಳ್ತೇನೆ, ಅದನ್ನು ಗಮನಿಸಬೇಕು. ಅದರ ಭಾವಾರ್ಥ ಏನು, ಮಂತ್ರದ ಭಾವಾರ್ಥ ಏನು, ಮಂತ್ರದ ತಾತ್ಪರ್ಯ ಏನು? ಭಗವಂತನೇ ವೇದದ್ರಷ್ಟಾರನು, ಶಸ್ತ್ರ ಮಂತ್ರಗಳಿಂದ ನಿನ್ನನ್ನು ಸ್ತುತಿಸುವವನೂ ಆದಂತಹ ಚತುರ್ಮುಖ ಅಥವಾ ಮುಖ್ಯ ಪ್ರಾಣನೇ ಈ ಎಲ್ಲಾ ಮಂತ್ರಗಳನ್ನು 10ನೇ ಮಂಡಲದ 8ನೇ ಮಂಡಲದ ಎಲ್ಲಾ ಮಂತ್ರಗಳನ್ನು ಕೂಡ ಹೇಳ್ತಾ ಇದ್ದಾನೆ. ಇವು ಈ ಎಲ್ಲ ಸ್ತೋತ್ರಗಳು, ಶಸ್ತ್ರ ಮಂತ್ರಗಳು ನಿನ್ನ ವೇದವ್ಯಾಸ ರೂಪಕ್ಕೂ ಅನಂತ ರೂಪಗಳು ನಿನಗಿವೆ.
ಮತ್ತೆ ಆ ಅನಂತ ರೂಪಗಳಲ್ಲಿ ವೇದವ್ಯಾಸ ರೂಪಕ್ಕೂ ಮತ್ತೆ ಇಂದ್ರ ರೂಪಕ್ಕೂ ಇವೆಲ್ಲ ಮಂತ್ರಗಳು ಪ್ರೀತಿಕರವಾಗಲಿ. ನಾವಿದನ್ನ ಬೃಹತಿ ಸಹಸ್ರ ಮಂತ್ರದ ಇತಿಹಾಸದಲ್ಲಿ ಆರಂಭದಲ್ಲಿ ನೋಡಿದ್ದೇವೆ. ವಿಶ್ವಾಮಿತ್ರರು ಬೃಹತಿ ಸಹಸ್ರ ಮಂತ್ರಗಳಿಂದ ಇಂದ್ರಾಂತರ್ಗತನಾದ ಭಗವಂತನನ್ನು ಸ್ತುತಿಸ್ತಾ ಇದ್ದಾರೆ. ಭಗವಂತನಿಗೆ ಅನೇಕ ರೂಪಗಳಿವೆ. ವೇದಗಳನ್ನ ವಿಭಾಗ ಮಾಡಿದಂತಹ ವೇದಪತಿಯಾದ ವೇದ ಋಷಭ ಅಂತ ಕರೆಸ್ಕೊಂಡು ಛಂದ ಸಾಂ ಋಷಭ ಅಂತ ಕರೆಸ್ಕೊಂಡಿರುವಂತಹ ವೇದವ್ಯಾಸ ರೂಪ ಒಂದು. ಮತ್ತೆ ಇಂದ್ರನಲ್ಲಿ ಅಂತರ್ಗತನಾಗಿ ಸರ್ವೇಶ್ವರ ಆದ ಕಾರಣದಿಂದ ಇಂದ್ರ ಅಂತ ಕರೆಸ್ಕೊಂಡಿರುವಂತಹ ಭಗವಂತನ ರೂಪ ಮತ್ತೊಂದು. ಈ ಎಲ್ಲಾ ಮಂತ್ರಗಳು ಆ ಭಗವಂತನ ವೇದವ್ಯಾಸ ರೂಪಕ್ಕೂ ಇಂದ್ರಾಂತರ್ಗತ ರೂಪಕ್ಕೂ ಪ್ರೀತಿಕರವಾಗಲಿ, ಮತ್ತೆ ಆ ಭಗವಂತನಿಗೆ ಬಲಕರವೂ ಆಗಲಿ. ಭಗವಂತನಿಗೆ ಬಲಕರ ಆಗೋದಂದ್ರೆ ಹೇಗೆ? ನಾವೇನಾದ್ರೂ ಮಾಡಿದಂಥ ಸ್ತೋತ್ರಗಳನ್ನು ಭಗವಂತ ಕೇಳಿ ಅವನು ಬಲ ಹೆಚ್ಚಾಗ್ತದೇನೋ? ಅವನು ಬಲ ಹೆಚ್ಚಾಗೋದಿಲ್ಲ. ಅವನಿಗೆ ಬಲಕರ ಆಗುವುದು ಅಂದ್ರೆ ನಮಗೆ ಬಲಕರ ಆಗುವುದು ಅಂತ ಅರ್ಥ. ಹೀಗೆ ನಾವೆಲ್ಲರೂ ಕೂಡ ಈ ಮಂತ್ರಗಳೆಲ್ಲವೂ ವೇದವ್ಯಾಸ ರೂಪಕ್ಕೂ ಇಂದ್ರಾಂತರ್ಗತ ರೂಪಕ್ಕೂ ಕೂಡ ಪ್ರೀತಿಕರವಾಗಿವೆ ಅಂತ ನಾವೀಗ ಭಾವಿಸುತ್ತೇವೆ. ಇಲ್ಲಿ ನಾನು ಹೇಳಿದಂಥ ಭಾವಾರ್ಥದಲ್ಲಿ ಬೃಹದುಕ್ತ ಅನ್ನುವ ಋಷಿಗೆ ಸ್ಥಾನ ಇಲ್ಲ. ಆ ಅರ್ಥ ಅಲ್ಲ ಅಂತ ನಾನು ಹೇಳ್ತಿಲ್ಲ. ಮೂಲತಃ ಬೃಹದುಕ್ತ ಅನ್ನುವ ಋಷಿ ಇದನ್ನು ಕಂಡುಕೊಂಡಿದ್ದ. ಆದ್ರೆ ಅವನಿಗಿಂತ ಮುಂಚೆ ಮಂತ್ರಾಣ ಪ್ರಥಮೋ ದೃಷ್ಟ ಸರ್ವೇಶಾಂ ಯಥೇವತು, ಎಲ್ಲಾ ಮಂತ್ರಗಳಿಗೂ ಕೂಡ ಪ್ರಥಮ ದೃಷ್ಟಾರ ಹಯಗ್ರೀವ ರೂಪನಾದಂತ ಭಗವಂತ ಅವನೇ ಉಕ್ತ. ಮತ್ತೆ ಅವನ ಮೂಲಕ ಇದನ್ನೆಲ್ಲವನ್ನು ಕಂಡುಕೊಂಡಿರುವಂತಹ, ಅಧ್ಯಯನ ಮಾಡಿದಂತಹ, ಉಪದೇಶ ಪಡ್ಕೊಂಡಂತಹ ಪ್ರಥಮ ಪ್ರತಿಪತ್ತ ಮೊದಲ ಋಷಿ ಈ ಪ್ರಾಣ, ಚತುರ್ಮುಖ ಅಥವಾ ಪ್ರಾಣ, ಅವರೇ ಇಲ್ಲಿ ಬೃಹದುಕ್ತರು ನನ್ನ ಅರ್ಥದಲ್ಲಿ. ಹಿಂದೆ ಕೂಡ ಬೃಹದ್ದಿವ ಅನ್ನುವ ಋಷಿವಾಚಕವಾದ ಶಬ್ದವನ್ನ ಪ್ರಾಣವಾಚಕ, ಮತ್ತು ಚತುರ್ಮುಖ ವಾಚಕ ಅಂತ ನಾನು ಅಭಿಪ್ರಾಯಪಟ್ಟಿದ್ದೆ. ಎರಡೂ ಅರ್ಥಗಳು ಇವೆ. ನನಗೆ ಸಂತೋಷ ಕೊಡುವಂತಹ ಅರ್ಥ ಇದು. ಹಾಗೆ ಇಲ್ಲಿ ಬೃಹದುಕ್ತ ಅನ್ನೋ ಶಬ್ದಕ್ಕೂ ಕೂಡ ನಾವು ಚತುರ್ಮುಖ ಪರವಾಗಿ, ಪ್ರಾಣ ಪರವಾಗಿ ಅರ್ಥವನ್ನು ನೋಡೋಣ. ಈಗ ಭಾವಾರ್ಥ ನೋಡಿದ್ವಿ ನಾವು. ಅನ್ವಯಾರ್ಥವನ್ನು ಕೂಡ, ಶಬ್ದದ ಅನ್ವಯ, ಈ ಮಂತ್ರದ ಅನ್ವಯಾರ್ಥವನ್ನು ನೋಡೋಣ. ಹೇ ದೇವ ಭಗವಂತನೇ, ಬ್ರಹ್ಮಕೃತ ಬೃಹದುಕ್ತಾತ್ ಅಂತ ಏನಿದೆಯಲ್ಲ, ಇವೆರಡೂ ಕೂಡ ಪಂಚಮಿ ವಿಭಕ್ತಿಯ ಶಬ್ದಗಳು. ಬ್ರಹ್ಮಕೃತ ವೇದದ್ರಷ್ಟು, ವೇದಗಳನ್ನು ಕಂಡುಕೊಂಡಂತ ಮೊದಲ ಋಷಿ ಯಾರು ಅಂದ್ರೆ ಬೃಹದುಕ್ತಾತ್, ಚತುರ್ಮುಖಾತ್ ಪ್ರಾಣಾದ್ವಾ. ಪಂಚಮಿ ವಿಭಕ್ತಿ ಇದೆ, ಅದಕ್ಕೆ ನಾವು ತೃತೀಯ ವಿಭಕ್ತಿಯ ಅರ್ಥವನ್ನು ಇಟ್ಕೊಳ್ಳೋಣ. ಚತುರ್ಮುಖನಿಂದ ಅಥವಾ ಪ್ರಾಣನಿಂದ ಯತ್ ಯಾವ ವೇದವಾಕ್ಯವು, ಅವಾಚಿ ಅಂದ್ರೆ ಅವಾದಿ, ಹೇಳಲ್ಪಟ್ಟಿತು, ತತ್ ಆ ವೇದವಾಕ್ಯ, ವಹ ಅಜ್ಞಾನಾಂ ಶ್ರುತೀನಾಂ ಪತಿಂ, ಅಜ್ಞಾನ ವಹ ಅಂದ್ರೆ ಭಗವಂತನೇ ನಿನಗೆ ಸಂಬಂಧಪಟ್ಟ ಅಜ್ಞಾನಾಂ ನಾಶರಹಿತವಾದ ಶ್ರುತಿಗಳ ಪತಿ ಅಂದ್ರೆ ಭಗವತಃ ವ್ಯಾಸರೂಪಂ ಉದ್ದೇಶ್ಯ, ಭಗವಂತನ ವೇದವ್ಯಾಸ ರೂಪಕ್ಕೆ ಇದು ಪ್ರೀತಿಕರವಾಗಲಿ. ಅವನೇ ಈ ವೇದಗಳ ಪತಿ. ಮತ್ತೆ ಇಂದ್ರಾಯ ಭಗವತಃ ಸರ್ವೇಶ್ವರ ರೂಪಾಯಚ, ಭಗವಂತನದ್ದೇ ಆದ್ರ ಸರ್ವೇಶ್ವರ ಎಂಬ ರೂಪಕ್ಕೂ ಕೂಡ, ಇಂದ್ರನಲ್ಲಿ ಅಂತರ್ಗತವಾದ ರೂಪಕ್ಕೂ ಕೂಡ. ಇಂದ್ರ ದೇವರಾಜನಾದಂಥ ಇಂದ್ರ, ದೇವತೆಗಳಿಗವನ ಇಂದ್ರ, ಭಗವಂತ ಸರ್ವೇಶ್ವರನಾದ್ರಿಂದ ಇಂದ್ರ. ಹೀಗೆ ಇಂದ್ರನಲ್ಲಿ ಅಂತರ್ಗತನಾಗಿ ಕೇಳುತ್ತ ಈ ಬೃಹತಿ ಸಹಸ್ರ ಯಾಗದಲ್ಲಿ ವಿಶ್ವಾಮಿತ್ರನ ಪ್ರೀತಿಗಾಗಿ ಬಂದು ಕೂತಿರುವಂತಹ ಇಂದ್ರನಿಗೂ ಇದು ಇಂದ್ರಾಂತರ್ಗತ ಭಗವಂತನ ರೂಪಕ್ಕೂ ಇದು ಪ್ರೀತಿಕರವಾಗಲಿ, ವೇದವ್ಯಾಸ ರೂಪಕ್ಕೂ ಕೂಡ ಇದು ಪ್ರೀತಿಕರವಾಗಲಿ. ರೂಪಾಯಚ ಪ್ರಿಯಂ, ಪ್ರಿಯಕರವಾಗಲಿ. ಶೂಷಂ ಅಂದ್ರೆ ಬಲಕರಂಚ, ಬಲಕರವೂ ಆಗಲಿ. ಇಂದ್ರನಿಗೆ ಇದು ಭಗವಂತನಿಗೆ ಬಲಕರ ಆಗುವುದು ಅಂತಂದ್ರೆ ನಮಗ್ ಬಲಕರ ಆಗೋದು ಅಂತ ಅರ್ಥ. ಅದು ಹೇಗೆಂದ್ರೆ ರಾಮಾಯಣದಲ್ಲಿ ಒಂದ್ ಕಡೆ ಬಲಂ ವಿಷ್ಣುವರ್ ವಿವರ್ಧತಾಂ ಅಂತದ. ರಾಮಾಯಣದ ಕೆಲವು ಪಾಠಗಳಲ್ಲಿ ಅದು ಕಂಡು ಬರ್ತದೆ, ಕೆಲವು ಪಾಠಗಳಲ್ಲಿ ಕಂಡು ಬರೋದಿಲ್ಲ. ಕೊನೆಗೆ ಉತ್ತರಕಾಂಡದಲ್ಲಿ ಕೊನೆಯ ಭಾಗ ಇದೆಲ್ಲ, ಕೊನೆ ಶ್ಲೋಕಗಳೇ. ಭಗವಂತನ ಬಲ ಹೆಚ್ಚುವುದು ಅಂದ್ರೆ ಏನು? ಭಗವಂತನ ಸನ್ನಿಧಾನ
ನಮ್ಮಲ್ಲಿ ಹೆಚ್ಚಲಿ, ಅವನು ನಮಗೆ ಬಲವನ್ನ ಹೆಚ್ಚು ಮಾಡ್ಲಿ ಅಂತ ಅರ್ಥ. ಆದ್ರಿಂದ ಶೂಷ ಅಂದ್ರೆ ಬಲಕರ, ಶೂಷ ಅಂದ್ರೆ ಸುಖಕರ ಅಂತ ಅರ್ಥ ಇಲ್ಲಿ ರಘುನಾಥ ತೀರ್ಥರು ತಗೊಂಡಿದ್ದಾರೆ. ಶೂಷ ಅನ್ನೋ ಶಬ್ದಕ್ಕೆ ಬಲಕರ ಅನ್ನೋ ಅರ್ಥವನ್ನ ನಾನು ಕೋಶ ಇತ್ಯಾದಿಗಳಿಗೆ ಅನುಸಾರವಾಗಿ ತಗೊಂಡಿದ್ದೇನೆ. ಮತ್ತೆ ಶೂಷ ಅಂದ್ರೆ ಒಂದು ಜೋರಾದಂತಹ ಶಬ್ದ ಅಂತ ಅರ್ಥವೂ ಕೋಶದಲ್ಲಿ ಕಂಡು ಬರ್ತದೆ. ಈ ಶಬ್ದ ಏನಿದಿಲ್ಲ, ಬೃಹತಿ ಸಹಸ್ರದ ಪಠನ, ಅದರ ಯಾಗದಲ್ಲಿ ಆ ಮಂತ್ರಗಳ ಉಚ್ಚಾರ, ಅರ್ಥಗಳ ವ್ಯಾಖ್ಯಾನ, ಉಚ್ಚಕಂಠದಿಂದ ನಾವು ಮಾಡ್ತಿರುವಂತಹ ಇದೆಲ್ಲವೂ ಕೂಡ ಭಗವಂತನಿಗೆ ಪ್ರೀತಿಕರವಾದ ಶಬ್ದವಾಗಿದೆ. ಪ್ರಿಯಂ ಶೂಷಂ, ಪ್ರೀತಿಕರವಾದ ಉಚ್ಚ ಶಬ್ದವಾಗಿದೆ ಇದು. ಇತಿ ಹೀಗೆಂದು ವಯಂ ನಾವು, ಅಧ ಅಂದ್ರೆ ಈಗ, ಮನ್ನ ಅಂದ್ರೆ ಮನ್ಯಾಮಹೆ, ನಾವೆಲ್ಲವೂ ಕೂಡ ಹೀಗೆ ತಿಳಿಯುತ್ತೇವೆ. ಇಲ್ಲಿ ಬೃಹದುಕ್ಥ ಅಂತ ಶಬ್ದ ಬಂತಲ್ಲ, ಬೃಹದುಕ್ಥ ಅನ್ನೋ ಶಬ್ದ ಆ ಋಷಿಯನ್ನ ಹೇಳ್ತದೆ. ನಮಗಿದು ಗೊತ್ತಿದೆ, ಒಂದರ್ಥ ನೋಡಿದ್ದೇವೆ. ಬೃಹದುಕ್ಥ ಅನ್ನೋ ಶಬ್ದ ಈ ಮುಖ್ಯ ಪ್ರಾಣನನ್ನ ಚತುರ್ಮುಖನನ್ನ ಹೇಳುವುದು ಹೇಗೆ ಅನ್ನೋದನ್ನ ನಾವೀಗ ನೋಡ್ಬೇಕಾಗಿದೆ. ಉಕ್ತ ಅಂತಂದ್ರೆ ಉಕ್ತ ಅಂತ ಅರ್ಥ. ನಮಗೆ ಉಕ್ತ ಅನ್ನುವ ಶಬ್ದದ ಪರಿಚಯ ಇಲ್ಲ, ಉಕ್ತ ಅನ್ನುವ ಶಬ್ದದ ಪರಿಚಯ ಇದೆ. ಉಕ್ತ ಅಂದ್ರೆ ಹೇಳಲ್ಪಟ್ಟದ್ದು, ನಮಗಿದು ಗೊತ್ತಿದೆ. ಉಕ್ತ ಅಂದ್ರೂ ಕೂಡ ಹೇಳಲ್ಪಟ್ಟದ್ದು ಅಂತಾನೆ ಅರ್ಥ. ಋಗ್ವೇದದಲ್ಲಿ ವಾಯ ಉಕ್ತೇಭಿರ್ಜರಂತೆ ತ್ವಾಮಚ್ಛಾಜರಿತಾರಃ ಸುತಸೋ ಓಮ ಅಹರ್ವಿದಾಹ ಅಂತ ಮಂತ್ರ. ಭಗವಂತನೇ, ವಾಯುನಾಮಕನಾದ ಭಗವಂತನೇ, ಜರಿತಾರಹ ಸ್ತೋತ್ರ ಮಾಡುವಂತಹ ಸ್ತೋತ್ರ ಪಾಠಕರು, ತ್ವಾಂ ನಿನ್ನನ್ನು ಅಚ್ಛ ಚೆನ್ನಾಗಿ, ಉಕ್ತೇಭಿಹಿ ಅಂದ್ರೆ ಉಕ್ತೈಹಿ ಶಸ್ತ್ರ ಮಂತ್ರಗಳ ಮೂಲಕ, ಜರಂತೆ ನಿನ್ನನ್ನು ಅವರು ಸ್ತುತಿಸ್ತಾರೆ. ಇದು ಋಗ್ವೇದದ ಒಂದು ಮಂತ್ರ. ಅದಕ್ಕೆ ಋಗ್ಭಾಷೆಯಲ್ಲಿ ಸ್ತುವಂತಿ ಶಸ್ತ್ರೈಹಿ ಸ್ತೋತಾರೋ ಯಥಾವದ್ ಯಜ್ಞವೇದಿನಃ. ಉಕ್ತೈಹಿ ಅಂದ್ರೆ ಶಸ್ತ್ರೈಹಿ ಅಂತ ಅರ್ಥ. ಶಸ್ತ್ರ ಅಂದ್ರೆ ಯುದ್ಧದಲ್ಲಿ ಉಪಯೋಗ ಆಗುವಂತಹ ಶಸ್ತ್ರಗಳು, ಖಡ್ಗಾದಿ ಶಸ್ತ್ರಗಳು ಇವಲ್ಲ, ಅವಲ್ಲ. ನಾವು ಬೃಹತಿ ಸಹಸ್ರದ ಆರಂಭದಲ್ಲಿ ಇದನ್ನು ನೋಡಿದ್ದೇವೆ. ಶಸ್ತ್ರ ಅಂದ್ರೆ ಭಗವಂತನನ್ನ ಸ್ತುತಿಸಲಿಕ್ಕೆ ಉಪಯುಕ್ತ ಆಗುವಂತಹ ಮಂತ್ರಗಳು ಅಂತ ಅರ್ಥ. ಅಂತಹ ಶಸ್ತ್ರ ಮಂತ್ರಗಳಿಂದ ನಿನ್ನನ್ನು ಜ್ಞಾನಿಗಳು ಸ್ತುತಿಸ್ತಾರೆ ಅಂತ ಅದರ ಅರ್ಥ. ಹಾಗಾದ್ರೆ ಉಕ್ತ ಅಂತಂದ್ರೆ ಶಸ್ತ್ರ ಮಂತ್ರ, ಇದರ್ಥ. ಬೃಹತ್ ಉಕ್ತಂ ಯಶ ಸಹ ಬೃಹದುಕ್ತ ಚತುರ್ಮುಖ ಪ್ರಾಣೋವ. ನಾವು ನಮ್ಮಂಥವರು ಏನಾದರೂ ಶಸ್ತ್ರ ಮಂತ್ರಗಳಿಂದ ಭಗವಂತನನ್ನು ಸ್ತುತಿಸಿದ್ರೆ ಅದು ಬೃಹತ್ ಅಲ್ಲ, ಅಲ್ಪ ಪ್ರಮಾಣದಲ್ಲಿ ನಾವು ಭಗವಂತನನ್ನು ಸ್ತುತಿಸುವವರು. ಸ್ವಯಂ ಚತುರ್ಮುಖನೇ ಅಥವಾ ಪ್ರಾಣನೇ ಭಗವಂತನನ್ನು ಸ್ತುತಿಸಲಿಕ್ಕೆ ಕೂತ್ರೆ ಅವನು ಬ್ರಹ್ಮನೇ ಆದ್ದರಿಂದ, ಭಾವಿ ಬ್ರಹ್ಮನಾದ್ದರಿಂದ, ಅವನೂ ಬ್ರಹ್ಮನೇ, ಅವನ ಶಸ್ತ್ರಮಂತ್ರವೂ ಕೂಡ ಬೃಹತ್ತೆ, ದೊಡ್ಡದೇ. ಯಸ್ಯ ಯಾವ ಮುಖ್ಯ ಪ್ರಾಣನ ಮತ್ತು ಚತುರ್ಮುಖನ ಉಕ್ತಂ ಶಸ್ತ್ರ ಮಂತ್ರವು ಭಗವಂತನನ್ನು ಸ್ತುತಿಸಲಿಕ್ಕೆ ಉಪಯುಕ್ತ ಆಗುವಂತಹ ಮಂತ್ರಗಳು ಬೃಹತ್ ದೊಡ್ಡದಾಗಿದೆಯೋ ಆ ಪ್ರಾಣನೇ ಬೃಹದುಕ್ತ ಅಥವಾ ಚತುರ್ಮುಖನೂ ಬೃಹದುಕ್ತ. ಇನ್ನ ಐತರೇಯ ಭಾಷ್ಯದಲ್ಲಿ ಬರುವಂತೆ ಉಕ್ತನಾಮಾಸೌ ಸರ್ವೋತ್ಥಾಪನಕೋ ಹರಿಹಿ ಅಂತ ಐತರೇಯ ಭಾಷ್ಯದಲ್ಲಿದೆ. ಭಗವಂತನನ್ನೇ ಉಕ್ತ ಅಂತ ಹೇಳ್ತಾರೆ. ಹಿಂದೆ ನೋಡಿದ್ದೇವೆ ಒಂದ್ಸರಿ. ಎಲ್ಲರನ್ನೂ ಕೂಡ ಬಡಿದೆಬ್ಬಿಸುವವನು ಈ ಭಗವಂತ, ಎಲ್ಲರಲ್ಲೂ ಚೈತನ್ಯ ತುಂಬುವಂಥವನು. ಅದಕ್ಕಾಗಿ ಉಕ್ತ ಶಬ್ದದಿಂದ ಅವನೇ ವಾಚ್ಯ, ಸರ್ವೋತ್ಥಾಪಕನಾದ್ರಿಂದ. ಬೃಹನ್ ಉಕ್ತ ಯಸ್ಮಾತ್ ಸಹ ಬೃಹದುಕ್ತ. ಯಾವ ಚತುರ್ಮುಖನಿಂದ ಅಥವಾ ಮುಖ್ಯ ಪ್ರಾಣನಿಗಿಂತಲೂ ಚತುರ್ಮುಖನಿಗಿಂತಲೂ ಉಕ್ತ ಶಬ್ದ ವಾಚ್ಯನಾದ ಭಗವಂತನು ಬೃಹನ್ ದೊಡ್ಡವನಾಗಿದ್ದಾನೋ, ಅಂದ್ರೆ ಭಗವಂತ ಮತ್ತು ಭಗವತಿಯಾದ ಲಕ್ಷ್ಮಿಗಿಂತ ನಂತರದ ಸ್ಥಾನವೇ ಈ ಪ್ರಾಣ ಮತ್ತು ಚತುರ್ಮುಖರದು. ಚತುರ್ಮುಖಂತು ಪ್ರಾಣರದು. ಅದರಿಂದ ಅವರೇ ಬೃಹದುಕ್ತರು. ಮತ್ತೆ ಬೃಹದುಕ್ತ ಅನ್ನೋ ಶಬ್ದವನ್ನ
ನೇರವಾಗಿಯೂ ಪ್ರಾಣನಿಗೆ ನಾವು ಅನ್ವಯಿಸಿ ನೋಡಬಹುದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೇ 7ನೇ ಅಧ್ಯಾಯದಲ್ಲಿ ಅಂಥದ್ದೊಂದು ವರ್ಣನೆ ಬರ್ತದೆ. ಅದನ್ನು ಕೂಡ ಹಿಂದೆ ನೋಡಿದ್ವಿ, ಈಗ ಮತ್ತೊಂದು ಬಾರಿ ನೋಡೋಣ. ಏಳನೇ ಅಧ್ಯಾಯದ 15ನೇ ಬ್ರಾಹ್ಮಣ ಇದು. ಉಕ್ಥಂ ಪ್ರಾಣೋ ವಾ ಉಕ್ಥಂ ಪ್ರಾಣೋ ಹೀಗಂ ಸರ್ವಮುತ್ಥಾಪಯತಿ. ಮುಖ್ಯ ಪ್ರಾಣನೇ ಉಕ್ಥ, ಯಾಕೆಂದ್ರೆ ಅವನು ಈ ವಿಶ್ವವನ್ನೆಲ್ಲ ಉತ್ಥಾಪಯತಿ, ಸೃಷ್ಟಿಸ್ತಾನೆ. ಜಗತ್ತೆಲ್ಲವನ್ನು ಅದರ ಕ್ರಿಯೆಯಲ್ಲಿ ತೊಡಗಿಸುವಂಥವನು ಅವನೇ. ಹೀಗ್ಯಾರು ಉಪಾಸನೆ ಮಾಡ್ತಾರಲ್ಲ, ಮುಖ್ಯ ಪ್ರಾಣನನ್ನ ಉತ್ಥ ಅಂತ ಯಾರು ಉಪಾಸನೆ ಮಾಡ್ತಾರಲ್ಲ, ಅವರು ಬ್ರಹ್ಮಜ್ಞಾನಿಯಾದ ಮಗನನ್ನ ಪಡ್ಕೋತಾನೆ ಮತ್ತು ಭಗವಂತನ ಒಂದು ಲೋಕವನ್ನು ಕೂಡ ಪಡ್ಕೋತಾನೆ. ಭಗವಂತನನ್ನ ಮತ್ತೆ ಪ್ರಾಣನನ್ನ ಇಬ್ಬರನ್ನೂ ಕೂಡ ಉಕ್ಥ ಅಂತ ಉಪಾಸನೆ ಮಾಡಿದ್ರೆ ಒಂದು ಫಲ ಇದೆ. ಹೀಗೆ ಉಕ್ತ ಶಬ್ದದಿಂದ ಸ್ವಯಂ ಪರಮಾತ್ಮ ವಾಚ್ಯನಾಗಿದ್ದಾನೆ, ಉಕ್ತ ಶಬ್ದದಿಂದ ಮುಖ್ಯ ಪ್ರಾಣನೂ ವಾಚ್ಯನಾಗಿದ್ದಾನೆ, ಉಕ್ತ ಶಬ್ದದಿಂದ ಶಸ್ತ್ರ ಮಂತ್ರಗಳು, ಭಗವಂತನನ್ನು ಸ್ತುತಿಸಲಿಕ್ಕೆ ಉಪಯುಕ್ತ ಆಗುವ ಮಂತ್ರಗಳು ವಾಚ್ಯ ಆಗಿವೆ. ಈ ಎಲ್ಲ ಕಾರಣದಿಂದ ಬೃಹದುಕ್ತ ಅಂದ್ರೆ ಚತುರ್ಮುಖ ಅಥವಾ ಪ್ರಾಣ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಮೊದಲು ಹಯಗ್ರೀವನು ಋಷಿ ಇದಕ್ಕೆ ಎಲ್ಲಾ ಮಂತ್ರಗಳಿಗೂ, ಮುಂದೆ ಋಷಿ ಬೃಹದುಕ್ತ ಅಂದ್ರೆ ಚತುರ್ಮುಖ ಅಥವಾ ಪ್ರಾಣ, ಅವನು ಎಲ್ಲ ವೇದಗಳಿಗೂ ಮೊದಲ ಋಷಿ, ಪರಮಾತ್ಮನ ಮತ್ತು ಲಕ್ಷ್ಮೀದೇವಿಯ ಬಳಿಕ. ಆತನ ಬಳಿಕವೇ ಈ ಬೃಹದುಕ್ತ ಅನ್ನುವ ಈ ಒಬ್ಬ ಲೌಕಿಕ ಇನ್ನು ಮತ್ತೊಬ್ಬ ಋಷಿ, ಸಣ್ಣ ಋಷಿ ಅವನು. ಆದ್ರಿಂದ ಬೃಹದುಕ್ತ ಅನ್ನೋ ಶಬ್ದಕ್ಕೆ ಪ್ರಾಣ ಅಥವಾ ಚತುರ್ಮುಖ ಅಂತ ಅರ್ಥ ಮಾಡೋದು ಅತ್ಯಂತ ಶ್ರೇಷ್ಠ. ಅದಾದ ಬಳಿಕ ಇನ್ನೊಬ್ಬ ಋಷಿ ಅಷ್ಟೆ. ಹೀಗೆ ಬೃಹದುಕ್ತ ಅಂತ ಕರೆಸ್ಕೊಂಡಿರುವ ಚತುರ್ಮುಖ ಮತ್ತು ಪ್ರಾಣರು ಮತ್ತೆ ಈ ಋಷಿ ಭಗವಂತನ ಕುರಿತು ಏನು ಸ್ತೋತ್ರ ಮಾಡಿದ್ದಾನೆ, ಈ ಎಲ್ಲಾ ಸ್ತೋತ್ರಗಳು ಕೂಡ ಇಂದ್ರಾಂತರ್ಗತನಾದ ಭಗವಂತನಿಗೂ ಮತ್ತೆ ವೇದವ್ಯಾಸನಿಗೂ ಕೂಡ ಹಯಗ್ರೀವನಿಗೂ ಎಲ್ಲರಿಗೂ ಇವು ಪ್ರಿಯಕರವಾಗಿವೆ. ಅಂಥ ಒಂದು ಶ್ರೇಷ್ಠವಾದಂತಹ ಭಗವಂತನಿಗೆ ಪ್ರೀತಿಕರವಾದ, ನಮ್ಮೆಲ್ಲರಿಗೆ ಬಲಕರವಾದಂತಹ ಸ್ತೋತ್ರ ಇದು ಅಂತ ನಾವೆಲ್ಲರೂ ಭಾವಿಸ್ತೇವೆ. ಈಗಾಗಲೇ ಹೇಳಿದೆ, ಭರ್ತ ಅಂದ್ರೆ ಜಗತ್ತನ್ನು ಪೋಷಿಸುವವನು ಅಂತ ಮಾತ್ರ ಅರ್ಥ ಅಲ್ಲ, ಭಗವಂತ ಭಕ್ತರು ಮಾಡಿದಂತಹ ಸ್ತೋತ್ರಗಳನ್ನು ಕೂಡ ಪ್ರೀತಿಯಿಂದ ತನ್ನ ಹೃದಯದಲ್ಲಿ ಧರಿಸ್ತಾನೆ. ಅದಕ್ಕಾಗಿ ಇವನಿಗೆ ಭರ್ತ ಅಂತಾರೆ. ಈ ಭರ್ತ ಅನ್ನುವ ಶಬ್ದ ಈ ವೇದದಲ್ಲಿ ಅವಾಚಿ ಬೃಹದುಕ್ತನಿಂದ ಹೇಳಲ್ಪಟ್ಟ ಈ ಮಂತ್ರ ಸ್ತೋತ್ರ ಅಂತ ಹೀಗೆ ಬಂದಿದೆ. ಪ್ರಿಯ ಶೂಷ ಅನ್ನುವ ಶಬ್ದಗಳಿಂದಲೂ ಅವಾಚಿ ಅನ್ನುವ ಶಬ್ದದಿಂದಲೂ ಭಗವಂತ ಸ್ತೋತ್ರಗಳನ್ನ, ಭಕ್ತ ಮಾಡಿದ ಸ್ತೋತ್ರಗಳನ್ನ ಅತ್ಯಂತ ಪ್ರೀತಿಯಿಂದ ಧರಿಸ್ತಾನೆ ಅನ್ನುವ ಅರ್ಥ ನಮಗೆ ಭರ್ತ ಅನ್ನುವ ಶಬ್ದದ ಅರ್ಥ ವೇದ ಮಂತ್ರಗಳಿಂದ ತಿಳಿದು ಬರ್ತದೆ. ಅತ್ಯಂತ ದೊಡ್ಡವರಾದಂತಹ ಚತುರ್ಮುಖ ಮೊದಲಾದವರು ಮತ್ತೆ ಬೃಹದುಕ್ತನೆಂಬ ಋಷಿ, ಇವರು ಮಾಡಿದ ಸ್ತೋತ್ರಗಳನ್ನು ಮಾತ್ರ ಭಗವಂತ ಸ್ವೀಕಾರ ಮಾಡುವುದಲ್ಲ, ನಮ್ಮಂಥವರು ಸಣ್ಣವರು ಮಾಡಿದ ಸ್ತೋತ್ರಗಳನ್ನು ಕೂಡ ಭಗವಂತ ಪ್ರೀತಿಯಿಂದ ಆಲಿಸಿ ನಮ್ಮನ್ನ ಹರಸ್ತಾನೆ ಅನ್ನುವಂಥದ್ದು ನಮಗೀಗ ಆ ಭರ್ತ ಅನ್ನೋ ಶಬ್ದದಿಂದ ನಾವು ತಿಳ್ಕೊಂಡದ್ದು. ಭರ್ತ ಅನ್ನೋ ಶಬ್ದಕ್ಕೆ ಮತ್ತೇನೇನು ಅರ್ಥಗಳಿವೆ, ಮತ್ತೆ ಯಾವ ಪ್ರಮಾಣ ಶ್ಲೋಕಗಳಿಂದ ಭರ್ತ ಎಂಬ ಶಬ್ದದ ವ್ಯಾಖ್ಯಾನ ನಮ್ಗೆ ಗೊತ್ತಾಗ್ತದೆ ಅಂತ ಅನ್ನೋದನ್ನ ನಾವು ನೋಡಬೇಕು. ಮೊದಲು ಬನ್ನಂಜೆ ಗೋವಿಂದಾಚಾರ್ಯರು, ಆ ಬಳಿಕ ಸಗ್ರಿ ರಾಘವೇಂದ್ರಾಚಾರ್ಯರು ಮೊದಲಾದವರು ಹೇಳಿದ ಅರ್ಥಗಳನ್ನ ಗಮನಿಸೋಣ. ಸರ್ವಂ ಬಿಭರ್ತಿ ಇತಿ ಭರ್ತ, ಎಲ್ಲವನ್ನು ಧರಿಸಿರುವವನು, ದೇವತೆಗಳನ್ನು ಧರಿಸಿರುವವನು, ರಮೆಯನ್ನು ಧರಿಸಿರುವವನು, ನಮ್ಮನ್ನೂ ಧರಿಸಿರುವವನು. ಅವರು ಅದನ್ನು ಹೇಳಲಿಲ್ಲ, ಲಕ್ಷ್ಮಿಯನ್ನು ಧರಿಸಿದವನು, ದೇವತೆಗಳನ್ನು ಧರಿಸಿದವನು ಮತ್ತು ಅದನ್ನು ನಮ್ಮನ್ನು ಧರಿಸಿದವನು, ಆದ್ರಿಂದ ಅವನು ಭರ್ತ. ನೀನು ಲಕ್ಷ್ಮಿಯನ್ನು ಧರಿಸಿದವನು, ದೇವತೆಗಳನ್ನು ಧರಿಸಿದವನು, ನಮ್ಮನ್ನು ಧರಿಸಿದವನು ಅಂತ ನಾವು ನಿನ್ನನ್ನು ಉಪಾಸನೆ ಮಾಡಿದಾಗ, ನಮ್ಮ ಸ್ತೋತ್ರಗಳನ್ನು ಆಲಿಸಿ ನಮ್ಮನ್ನು ಹರಸುವವನು ಅಂತ ನಾವು ನಿಮ್ಮನ್ನು ಸ್ತೋತ್ರ ಮಾಡಿದಾಗ ಅದು ನಮ್ಮ ಜೀವನಕ್ಕೆ ಅಪ್ಲೈ ಆಗ್ತದೆ. ಭರ್ತ
ನಾನು ಈ ಹಿಂದಿಂದನೂ ಹೇಳ್ತಾ ಇದ್ದೆ. ಎಲ್ಲಾ ಶಬ್ದಗಳಿಗೂ ಕೂಡ ಭಗವತ್ಪರವಾಗಿ ಈ ಎಲ್ಲ ಶಬ್ದಗಳನ್ನು, ವಿಷ್ಣು ಸಹಸ್ರನಾಮದ ಶಬ್ದಗಳನ್ನ ಭಗವಂತನಿಗೂ ಭಗವತಿಗೂ ಅನ್ವಯಿಸಬಹುದು. ಭಗವತಿ ಲಕ್ಷ್ಮೀದೇವಿಗೆ ಅದನ್ನು ಅನ್ವಯಿಸುವಾಗ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಹಿಂದೆ ಕಳೆದ ದಿವಸ ಬಂದ ಶಬ್ದ ಭಾವನ ಅಂತ. ಅದನ್ನ ಆಕಾರಾಂತವಾಗಿ ಮಾಡ್ಕೊಂಡ್ಬಿಟ್ರೆ ಭಾವನಾ ಅಂತ ಅರ್ಥ ಆಗ್ತದೆ. ಅದನ್ನ ಕಳೆದ ದಿವಸ ನೋಡಿದ್ದೇವೆ. ಇಲ್ಲಿಯೂ ಭರ್ತ, ಅದನ್ನೇ ಲಕ್ಷ್ಮೀದೇವಿಗೂ ಕೂಡ ಭರ್ತ್ರಿ ಎಂಬ ಶಬ್ದದಿಂದ ನಾವು ಅನ್ವಯಿಸ್ಕೋಬಹುದಾಗಿದೆ. ಇದಕ್ಕೆ ಪ್ರತ್ಯೇಕವಾದಂತಹ ನಿರ್ವಚನ ಏನೂ ಬೇಕಾಗಿಲ್ಲ. ಭಗವಂತನು ಹೇಳುವ ಎಲ್ಲಾ ಶಬ್ದಗಳು ಕೂಡ ನಾರಾಯಣ ಮೊದಲಾದ ಕೆಲವು ಶಬ್ದಗಳನ್ನು ಹೊರತುಪಡಿಸಿದ್ರೆ ಎಲ್ಲಾ ಶಬ್ದಗಳು ಲಕ್ಷ್ಮೀದೇವಿಯನ್ನು ಹೇಳ್ತವೆ. ಅವನು ಭಾವನ, ಅವಳು ಭಾವನಾ, ಅವನು ಸಂಭವ, ಅವಳು ಸಂಭವ, ಇವನು ಅವ್ಯಯ, ಅವಳು ಅವ್ಯಯ. ಹೀಗೆ ಎಲ್ಲಾ ಶಬ್ದಗಳನ್ನು ಇಲ್ಲದೆ ಹೋದ್ರೆ ಆ ಏನ್ ಶಬ್ದಗಳು ಬಂದಿವೆ ಅದಕ್ಕೊಂದು ಪ್ರಿಯ ಅಂತ ಒಂದು ಶಬ್ದ ಸೇರಿಸಿಬಿಟ್ರೆ ಆಯ್ತು. ಭಾವನ ಪ್ರಿಯ, ಭರ್ತೃಪ್ರಿಯ, ಹರಿಪ್ರಿಯ ಇತ್ಯಾದಿ ಇದ್ದಂತೆ ಸಂಭವ ಪ್ರಿಯ, ಅದು ಒಂದು ಸುಲಭವಾದಂತ ಮಾರ್ಗ. ಸಂಸಾರದಿಂದ ನಮ್ಮನ್ನು ದಾಟಿಸುವವನು, ಆದ್ರಿಂದ ಅವನು ಭರ್ತ. ಸಂಸಾರದಿಂದ ಹೇಗೆ ದಾಟಿಸ್ತಾನೆ? ನಮ್ಮ ಸ್ತೋತ್ರಗಳನ್ನು ಧರಿಸಿಯೇ ಅವನು ದಾಟಿಸ್ಬೇಕಲ್ಲ. ಮತ್ತು ಗುಣಭರಿತನಾದ್ರಿಂದ ಅವನು ಭರ್ತ. ಇಷ್ಟಾರ್ಥಗಳನ್ನು ಗೋವಿಂದಾಚಾರ್ಯ ಹೇಳಿದ್ದಾರೆ. ಗುಣಭರಿತ ಅಂತಂದ್ರೆ ಅವನು ಗುಣಭರಿತನಾಗಿದ್ದಾನೆ ಅಂತ ನಾವು ಅವನನ್ನ ಸ್ತುತಿಸಬೇಕು. ಆದ್ರಿಂದ ಅವನು ಭರ್ತ. ಮುಂದೆ ಸಗರಿ ರಾಘವೇಂದ್ರಾಚಾರ್ಯರು ತಮ್ಮ ಗ್ರಂಥದಲ್ಲಿ ನೋಡಿರುವಂತಹ ಅರ್ಥಗಳು, ತಿಳಿಸಿರುವಂತಹ ಅರ್ಥಗಳನ್ನು ನೋಡೋಣ. ಭೃಂಗ್ ಧಾತುವಿಗೆ ಇದು ತೃಚ್ ಪ್ರತ್ಯಯ ಬಂದಿರುವಂಥದ್ದು. ಅದು ಎಲ್ಲ ಕಡೆ ಉಳಿದ ಎಲ್ಲ ಕಡೆನೂ ಕೂಡ ಬಂದೇ ಇದೆ ಆ ಅರ್ಥ. ಬಿಭರ್ತ್ಯಂಡಂ ಹರಿಃ ಕೂರುಮ ಪಂಡೇ ಚಾಪ್ಯುದಕಂ ಮಹತ್ ಅಂತ ಬೃಹತ್ ಭಾಷ್ಯದಲ್ಲಿ ಬರುವಂತಹ ಒಂದು ಮಾತು. ಧರಿಸಿರುವವನು ಹೇಗೆ ಅಂದ್ರೆ ಈ ಕೂರ್ಮ ರೂಪದಿಂದ ವಾಯುವು ಈ ಜಗತ್ತನ್ನು ಧರಿಸಿದ್ದಾನೆ, ಹಾಗೆ ಭಗವಂತನು ಕೂಡ ಈ ಜಗತ್ತನ್ನು ಧರಿಸಿದ್ದಾನೆ. ವಿಷ್ಣು ಕೂರ್ಮನ ಮೇಲೆ ವಾಯು ಕೂರ್ಮ, ಅದರ ಮೇಲೆ ಈ ಜಗತ್ತು. ಪೃಥಿವ್ಯಾದಿ ಪ್ರಕೃತ್ಯಂತಂ ಭೂತಂ ಭವ್ಯ ಭವಚ್ಚಯತ್ ವಿಷ್ಣುರೇಕೋ ಬಿಭರ್ತೀದಂ ನಾಣ್ಯಸ್ತಸ್ಮಾತ್ ಕ್ಷಮೋ ಧೃತವು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1, 3, 10 ಈ ಭಾಗದಲ್ಲಿ ಬರುವಂತಹ ಸ್ಕಂದ ಪುರಾಣದ ಮಾತದು. ಪೃಥಿವ್ಯಾದಿ ಪ್ರಕೃತ್ಯಂತಂ 24 ತತ್ವಗಳಿದೆಯಲ್ಲ. ಪಂಚವಿಂಶೋ ಜನಾರ್ದನ 25ನೇವನೇ ಪುರುಷ. 24 ತತ್ವಗಳನ್ನ, ಪೃಥ್ವಿ ಕೊನೆ ತತ್ವ, ನಾವು ತತ್ವನ್ಯಾಸದಲ್ಲಿ ಅದನ್ನು ನೋಡ್ತೇವೆ. ಕೊನೆ ತತ್ವವಾದ ಪೃಥ್ವಿಯಿಂದ ಆರಂಭ ಮಾಡಿಕೊಂಡು ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿಯವರೆಗೆ ಎಲ್ಲ ತತ್ವಗಳನ್ನು, ಹಿಂದೆ ಆಗಿದ್ದನ್ನ, ಇವತ್ತು ಇರುವುದನ್ನ, ಮುಂದೆ ಆಗುವುದೆಲ್ಲವನ್ನು ಇವನೊಬ್ಬನೇ ಧರಿಸ್ತಾನೆ. ಬೇರೆ ಯಾರಿಗೂ ಇದನ್ನು ಧರಿಸಲಿಕ್ಕಾಗೋದಿಲ್ಲ. ಭರ್ತ ಸಂಭ್ರಿಯಮಾಣೋ ಬಿಭರ್ತಿ ಏಕೋ ದೇವೋ ಬಹುಧಾ ಸನ್ನಿವಿಷ್ಟಃ. ಇದು ತೈತ್ರಿಯ ಆರಣ್ಯಕದ ಒಂದು ವೇದವಾಕ್ಯ, ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬಂದಿರುವಂತಹ ಮಾತು. ಇವನೇ ಭರ್ತ. ಏಕೋ ದೇವೋ ಬಹುಧಾ ಸನ್ನಿವಿಷ್ಟ, ಅನೇಕ ರೂಪಗಳನ್ನು ತಾಳಿದ್ದಾನೆ ಇವನು, ಆದ್ದರಿಂದ ಇವನೇ ಭರ್ತ. ಪ್ರತಿಸ್ಥಿತೈ ರೂಪೈ ಯಸ್ಮಾತ್ ಧತ್ತೆ ಹರಿಸ್ಸದಾ ಅತಃ ಪ್ರತ್ಯೂಷ್ಯತೆ ತೇನ ವ್ಯಕ್ತಮಿದಂ ಜಗತ್. ಪ್ರತಿಸ್ಥಿತೈ ರೂಪೈ, ಪ್ರತಿಯೊಂದು ಪದಾರ್ಥದಲ್ಲೂ ಆಯಾ ರೂಪದಿಂದಲೇ ಇದ್ದು ಅಂತರ್ಯಾಮಿಯಾಗಿದ್ದು ಆ ಜಗತ್ತನ್ನು ಇವನು ಧರಿಸ್ತಾನೆ. ಜಡವಾದ ವಸ್ತುಗಳಲ್ಲಿ ಆಯಾ ಹೆಸರಿನಿಂದಿದ್ದಾನೆ, ಚೇತನರಲ್ಲೂ ಕೂಡ ಆಯಾ ಹೆಸರಿನಿಂದಿದ್ದಾನೆ. ಇದೆಲ್ಲ ಆ ಭಗವಂತನ ಒಂದು ಮಹಿಮಾ ಅಂತ ಬೇರೆ ಬೇರೆ ಕಡೆ ಬರುವಂತಹ ಪ್ರಮಾಣ ಶ್ಲೋಕಗಳು. ಸ್ವಾಮಿತ್ವಂತು ಹರೇರೇವ ಮುಖ್ಯಮನ್ಯತ್ರ ಭೃತ್ಯತ. ಎಲ್ಲರಿಗೂ ಕೂಡ ಭರ್ತ ಯಾರು? ಸ್ವಯಂ ಭಗವಂತನೇ ಮುಖ್ಯನಾದಂತ ಭರ್ತ. ಉಳಿದವರು ನಾವೆಲ್ಲರೂ ಕೂಡ ಭೃತ್ಯರೇ ಆಗಿದ್ದೇವೆ, ಅವನ ಸೇವಕರೇ ನಾವಾಗಿದ್ದೇವೆ. ಸ್ವಸ್ವಾಮಿ ಭಾವೋ ಧ್ರುವಯೇಶ ಯತ್ರ ತರ್ಹ್ಯಚ್ಯುತೇಸೌ ಅಂತ ಇದೊಂದು ಭಾಗವತದ 5, 10, 17ನೇ ಭಾಗದ ಶ್ಲೋಕ.
ಭಗವಂತನೇ ಸ್ವಾಮಿ, ನಾವು ಆತನ ಭೃತ್ಯರು. ಉಳಿದವರೆಲ್ಲರೂ ನಾವು ಆತನ ಭೃತ್ಯರು. ಇದೊಂದು ಶಾಶ್ವತವಾದಂತಹ ಸಂಬಂಧ, ನಮಗೂ ಅವನಿಗೂ ಇರುವಂತಹ ಸಂಬಂಧ. ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಮಂತ್ರವೂ ಕೂಡ ಅನೇಕ ವೇದಗಳ ಸಂಗ್ರಹ ರೂಪವಾದದ್ದು. ಮತ್ತೆ ನಮ್ಮೆಲ್ಲ ರೋಗಗಳನ್ನ ಪರಿಹರಿಸುವಂಥದ್ದು, ದೈಹಿಕ ಮಾನಸಿಕ ರೋಗಗಳನ್ನ ಪರಿಹರಿಸುವಂಥದ್ದು. ಮತ್ತೆ ಒಂದೊಂದು ಶಬ್ದವನ್ನು ಕೂಡ ನಾವು ನಮ್ಮ ಪಾರಾಯಣದಲ್ಲಿ ವಿಶೇಷವಾಗಿ ಆವರ್ತನ ಮಾಡುವುದರಿಂದ ಆಯಾ ಶಬ್ದಗಳಿಂದ ಭಗವಂತ ಹೇಗೆ ವಾಚ್ಯನಾಗಿದ್ದಾನೋ ಅಂಥ ಒಂದು ಲಾಭ ನಮಗೆ ಸಿಗುತ್ತದೆ. ಕಳೆದ ದಿವಸ ಅದ್ರ ಹಿಂದಿನ ದಿವಸ ನಾವೆಲ್ಲ ನೋಡಿದ್ದೇವೆ. ನಮ್ಮೆಲ್ಲ ಪಾಲನ ಪೋಷಣದ ಜವಾಬ್ದಾರಿಯನ್ನ ಭಗವಂತನಲ್ಲಿ ನಾವಿಟ್ಟು ನಾವು ನಿಶ್ಚಿಂತರಾಗಿ ಆತನ ಪಾದ ಸೇವಕರಾಗಿ ಮುಂದುವರಿಬೇಕು ಅನ್ನುವಂಥ ಭಾವ ಆ ಮಂತ್ರದಲ್ಲಿದೆ. ಅದಕ್ಕಾಗಿ ಆತನನ್ನು ಭರ್ತ್ರೇ ನಮಃ, ಭರ್ತ್ರೇ ನಮಃ, ಚತುರ್ಥಿ ವಿಭಕ್ತಿ, ಇದು ಭರ್ತ್ರೇ ಅಂತ ಹೀಗೆ ಉಪಾಸಿಸಬೇಕು. ಜಗತ್ತನ್ನೆಲ್ಲ ಧರಿಸಿದ್ದೆ, ನಮ್ಮನ್ನೂ ಧರಿಸ್ತೆ, ನಮ್ಮ ಸ್ತೋತ್ರಗಳನ್ನು ಆಲಿಸ್ತೆ. ದೊಡ್ಡವರ ಸ್ತೋತ್ರಗಳನ್ನು ಮಾತ್ರ ನೀನು ಆಲಿಸುವುದಲ್ಲ, ನಮ್ಮಂತ ಅಲ್ಪರು ಮಾಡಿದಂತಹ ಸ್ತೋತ್ರಗಳನ್ನ, ವ್ಯಾಖ್ಯಾನಗಳನ್ನ, ವಿಮರ್ಶೆಗಳನ್ನ, ವಿವರಣೆಗಳನ್ನು ಕೂಡ ಇದೇನೋ ಕ್ಷುದ್ರ ಅಂತ ಕಡೆಗಣಿಸದ ನೀನು ಆಲಿಸಿ ನಮ್ಮನ್ನು ಹರಸ್ತೆ. ಇದು ಭರ್ತಾನು ಶಬ್ದದಿಂದ ನಾವು ತಿಳಿಯಬೇಕಾದಂತಹ ಸಂಗತಿ. ಭರ್ತಾನು ಶಬ್ದಕ್ಕೆ ವಾದಿರಾಜ ಸ್ವಾಮಿಗಳು ತಮ್ಮ ಲಕ್ಷಾಲಂಕಾರದಲ್ಲಿ ಯಾವ ಅರ್ಥವನ್ನು ಕೂಡ ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಪ್ರಪಂಚಕ್ಕೆ ಅಧಿಷ್ಠಾನ ಆಗಿದ್ದು ಅದನ್ನು ಧರಿಸುವವನು ಅಂತ ಅರ್ಥ ಹೇಳಿದ್ದಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಆತ್ಮದಾನದಿಂದ ಭಗವಂತನ ಭಕ್ತರನ್ನು ಪೋಷಿಸುವವನು ಅಂತ ಅರ್ಥ. ಯಸ್ತಾನ್ ಪುಷ್ಣಾತ್ಯಾತ್ಮದಾನಾತ್ ಸಭರ್ತ ಪರಿಕೀರ್ತಿತ. ತನ್ನನ್ನೇ ತಾನು ಭಗವಂತ ಕೊಟ್ಕೋತಾನೆ, ಭಕ್ತನಿಗೆ ತನ್ನನ್ನು ತಾನು ಅರ್ಪಿಸ್ಕೋತಾನೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನಮೇಧಯಾನ ಬಹುನಾ ಶ್ರುತೇನ ಯಮೈವೇಶ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಕಾಟಕದಲ್ಲಿ ಬಂದಿರುವಂತಹ, ಕಾಟಕೋಪನಿಷತ್ತಿನಲ್ಲಿ ಬಂದಿರುವಂತಹ ಮಂತ್ರ. ಯಾವುದೇ ಪ್ರವಚನ, ಯಾವುದೇ ಮೇಧಾಶಕ್ತಿ, ಬುದ್ಧಿಶಕ್ತಿಗೆ ಭಗವಂತ ಒಲಿಯುವವನಲ್ಲ, ಇಂಥ ಪಾಂಡಿತ್ಯಕ್ಕೂ ಸಿಕ್ಕುವವನಲ್ಲ. ಆದ್ರೆ ಭಕ್ತಿಗೆ ಅವನು ಒಲಿತಾನೆ. ಯಾವ ಭಕ್ತನನ್ನ ಈತ ನನ್ನವನು ಅಂತ ಭಗವಂತ ಸ್ವೀಕಾರ ಮಾಡ್ತಾನೋ ಅವನಿಗೆ ತನ್ನನ್ನು ತಾನು ಅರ್ಪಿಸ್ಕೋತಾನೆ. ಆದ್ರಿಂದ ಅವನು ಆತ್ಮದಾನದ ಮೂಲಕ ತನ್ನನ್ನೇ ತಾನು ಕೊಟ್ಟು ಭಕ್ತರಿಗೆ ಕೊಡುವ ಮೂಲಕ, ಕೊಟ್ಟುಕೊಳ್ಳುವ ಮೂಲಕ ಅವರನ್ನು ಪೋಷಿಸುವವನು. ಆದ್ರಿಂದ ಅವನನ್ನ ಭರ್ತ ಅಂತ ಹೇಳ್ತಾರೆ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲೂ ಕೂಡ ಪೋಷಕತ್ವಾದ್ ಭರ್ತ, ಪೋಷಕನಾದ್ರಿಂದ ಭರ್ತ ಅನ್ನುವಂಥ ಅರ್ಥವನ್ನು ಹೇಳಿದ್ದಾರೆ. ನಾನು ಮೊದಲು ತತ್ವಸಾರ ವ್ಯಾಖ್ಯಾನ, ಅದಾದ ಬಳಿಕ ನನ್ನದೊಂದು ವ್ಯಾಖ್ಯಾನ, ಮುಂದೆ ಧನಂಜಯ ಗೋವಿಂದಾಚಾರ್ಯದು, ಸಗ್ರಿ ರಾಘವೇಂದ್ರಾಚಾರ್ಯರದು, ಶಾಂಕರ ಭಾಷ್ಯದ್ದು, ಪರಾಶರ ಭಟ್ರದು, ಸತ್ಯಸಂಧದ್ದು ಇದನ್ನೆಲ್ಲ ಹೇಳ್ತಿದ್ದೀನಿ. ಇದಕ್ಕೊಂದು ಕ್ರಮ ಇಟ್ಕೊಂಡಿದ್ದೇನೆ ಅಷ್ಟೇ. ವಾಸ್ತವಿಕವಾಗಿ ಯಾವ ಕ್ರಮಕ್ಕೂ ಅರ್ಥ ಏನಿಲ್ಲ. ಕೆಲವು ಬಾರಿ ದೊಡ್ಡವರು ಹೇಳಿದ ವ್ಯಾಖ್ಯಾನಗಳನ್ನ ಆಮೇಲೆ ಹೇಳ್ತಿರ್ಬಹುದು, ಸಣ್ಣವರು ಹೇಳಿದ ವ್ಯಾಖ್ಯಾನಗಳನ್ನೇ ಮೊದಲು ಹೇಳ್ತಿರ್ಬಹುದು. ಆ ಕ್ರಮಕ್ಕೇನು ವಿಶೇಷ ಅಭಿಪ್ರಾಯ ಇಲ್ಲ. ಒಂದು ಅಭ್ಯಾಸದ ಬಲದಿಂದ ಈ ತರದ ಕ್ರಮ ಅನುಸರಿಸಿದ್ದೇನೆ ಅಷ್ಟೇ. ಆ ದೃಷ್ಟಿಯಿಂದ ಸತ್ಯಸುಂದರ ವ್ಯಾಖ್ಯಾನ ಕೊನೆಗೆ ಬಂದಿದೆ ಅಷ್ಟೇ. ಸತ್ಯಸುಂದರಿ ಹೇಳಿದಂತಹ ಅರ್ಥಗಳನ್ನ ಸಣ್ಣವರು, ಸತ್ಯಸುಂದರಿ ಹೇಳಿದ ಅರ್ಥಗಳನ್ನು ಅನುಸರಿಸಿ ಸಣ್ಣವರು ಹೇಳಿದಂತಹ ಅರ್ಥಗಳನ್ನ ಕೆಲವು ಬಾರಿ ಮೊದಲೇ ಹೇಳಿಬಿಟ್ಟಿರಬಹುದು. ಅವ್ರು ದೊಡ್ಡವರು ಆ ಥರ ಹೇಳ್ತಿದ್ದಾರೆ ಅಂತ ಆಮೇಲೆ ಹೇಳುವ ಪ್ರಸಂಗ ಬಂದಿರಬಹುದು ಅಷ್ಟೇ. ಅದಕ್ಕೆ ಹೆಚ್ಚಿನ ಅರ್ಥ ಏನೂ ಇಲ್ಲ. ಮತ್ಸ್ಯಾದಿರೂಪಿ ಪೋಷಯತಿ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ, ಇದು ನಾವು ಇದನ್ನು ನೋಡಿದ್ದೇವೆ. ಅದು ಒಂದು ಅರ್ಥ ಈಗ ನೆನಪಿಗೆ ಬರ್ತಿದೆ. ಮತ್ಸ್ಯಾದಿರೂಪಿ ಪೋಷಯತಿ ನೃಸಿಂಹ ವೃದ್ರ ಸಂಸ್ಥಿತ ಕಿಲಾಪಿ ವಿರಿಂಚಸ್ತಃ ಸೃಜತೆ ವಿಷ್ಣುರವ್ಯಯ. ವಾಮನ ಪುರಾಣದ ಮಾತು. ಭಗವಂತನ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅನ್ನುವ ರೂಪಗಳೆಲ್ಲವೂ ಕೂಡ ನಮಗೆ ಪೋಷಕವಾದಂತಹ ರೂಪಗಳು.
ನಮಗೆ ಕೆಲವು ಜ್ಞಾನ ಕೊಟ್ಟಿವೆ, ಕೆಲವು ನಮ್ಮ ಆಪತ್ತುಗಳನ್ನು ಕಳೆದಿವೆ, ಸಂಸಾರದಿಂದ ನಮ್ಮನ್ನು ಪಾರು ಮಾಡಿವೆ. ಅದರಿಂದ ಅವೆಲ್ಲವೂ ಕೂಡ ಮತ್ಸ್ಯಾದಿ ರೂಪದಿಂದ ಭಗವಂತ ನಮ್ಮನ್ನು ಪೋಷಿಸ್ತಾನೆ. ಪೋಷಣೆ ಮಾಡುವುದು ಅಂದ್ರೆ ಭರಿಸುವುದು. ಅದರಿಂದ ಇವೆಲ್ಲ ರೂಪಗಳು ಕೂಡ ಭರ್ತ ಅನ್ನುವ ರೂಪಗಳು. ತದೇತತ್ ಸಹಸ್ರಂ ತತ್ ಸರ್ವಂ. ವಿಭೂತಿ ಸಹಸ್ರದ 1000 ಮಂತ್ರಗಳೆಲ್ಲವೂ ಕೂಡ ವಿಷ್ಣು ಸಹಸ್ರನಾಮ ಸ್ತೋತ್ರದ 1000 ಶಬ್ದಗಳ ವ್ಯಾಖ್ಯಾನ ರೂಪವಾಗಿವೆ. ಭಗವಂತನಿಗೆ 1000 ರೂಪಗಳಿವೆ. ತತ್ಸರ್ವಂ ತಾಮಿದಶ. ಭಗವಂತನಿಗೆ 10 ರೂಪಗಳಿವೆ, ಮತ್ಸ್ಯಾಗಿ 10 ರೂಪಗಳು. ಆ 10 ರೂಪಗಳು 1000 ರೂಪಗಳಿಗೆ, ಅನಂತ ರೂಪಗಳಿಗೆ ಸಂಕೇತ ಆಗಿವೆ. ಆದ್ದರಿಂದ ನಾನು ಇದನ್ನ ಈಗ ನೆನಪು ಮಾಡ್ಕೋತಾ ಇದ್ದೇನೆ. ಮತ್ಸ್ಯಾದಿ 10 ರೂಪಗಳಿಗೂ ಕೂಡ ಭರ್ತ ಅನ್ನೋ ಶಬ್ದವನ್ನು ನಾವು ಹೀಗೆ ವ್ಯಾಖ್ಯಾನ ಮಾಡಬೇಕು. ಇಲ್ಲಿಗೆ ಆ ಭರ್ತೃ ಶಬ್ದದ ವ್ಯಾಖ್ಯಾನ ಮತ್ತು ಅದರ ಅರ್ಥವನ್ನು ವಿವರಿಸುವಂತಹ ಮಂತ್ರದ ವ್ಯಾಖ್ಯಾನವು ಕೂಡ ಸಮಾಪ್ತಿಯನ್ನು ಕಂಡಿದೆ.